ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಆಗಸ್ಟ್ 28ನೇ ತಾರೀಕು ನಮ್ಮ 103ನೇ ಬ್ಯಾಚ್ ಇರ್ತಕ್ಕಂಥದ್ದು. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ ಬಗ್ಗೆ ಹೇಳ್ತೀನಿ. ಬಹಳಷ್ಟು ಜನ ನೋಡ್ಕೊಂಡಿರ್ತೀರ, ಈ ಕೈ ಮೇಲೆ 24ನ ಬರ್ಕೋತಾರೆ. ಕೈ ಮೇಲೆ 24ನ ಬರ್ಕೊಳ್ತಕ್ಕಂಥದ್ದು ಎಲ್ಲ ನೋಡಿರ್ತೀರ. ಕೆಲವರೆಲ್ಲ ಹಸ್ತದ ಮೇಲೆ 24 ಬರ್ಕೊಳ್ತಾರೆ. 24ರ ಮಹತ್ವ ಬಹಳಷ್ಟಿದೆ. ಹೇಳಬೇಕು ಅಂತಂದ್ರೆ ಲಿಸ್ಟೇ ಬೇಕಾದಷ್ಟು ಲಿಸ್ಟ್ ಇದೆ 24ಕ್ಕೆ. ಒಂದು ದಿನದಲ್ಲಿ ನಮಗೆ 24 ಗಂಟೆಗಳು. ಒಂದು ದಿನದಲ್ಲಿ ನಮಗೆ 24 ಗಂಟೆಗಳು. ಅಲ್ಲಿ 24 ಅಲ್ಲಿ ಬಂತು. ಹಾಗೆ ನಮ್ಮ ಶಾಸ್ತ್ರಕ್ಕೆ ಹೋದ್ರೆ ಗಟಿ ಅಂತ ಕರೀತಾರೆ. ಕೇಳಿರ್ತಾರೆ ತುಂಬಾ ಜನ. ಬಹಳ ಹಿಂದಿನ ಕಾಲದಲ್ಲಿ ಗಟಿ, ಎಷ್ಟು ಗಟಿ ಇಷ್ಟು ಗಟಿ ಅಂತ ಬರುತ್ತೆ. ಅದನ್ನು ಕೂಡ ಒಂದು ಗಟಿ ಅಂದ್ರೆ 24 ನಿಮಿಷ, 24 ಮಿನಿಟ್ಸ್. ಸೊ ಹಾಗೆ ಭೂಮಿ ಸುತ್ತ ಟೈಮ್ ಝೋನ್ ಅಂತ ಕರೀತಾರೆ. ಭಾರತದಲ್ಲಿ ಒಂದು ಟೈಮ್ ಝೋನು, ಅಮೆರಿಕದಲ್ಲಿ ಒಂದು ಟೈಮ್ ಝೋನು, ಯುಕೆಲ್ ಒಂದು ಟೈಮ್ ಝೋನು, ಆಫ್ರಿಕಾದಲ್ಲಿ ಒಂದು ಟೈಮ್ ಝೋನು, ಜಪಾನಲ್ಲಿ ಒಂದು ಟೈಮ್ ಝೋನು, ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲೆಂಡ್ ಅಲ್ಲಿ, ರಷ್ಯಾದಲ್ಲಿ ಒಂದು ಟೈಮ್ ಝೋನ್. ಈ ರೀತಿ ಟೈಮ್ ಝೋನ್ನ ನಮ್ಮ ಭೂಮಿ ಎಷ್ಟಿದೆಯೋ ಅಷ್ಟನ್ನ 24 ಭಾಗ ಮಾಡಿದ್ದಾರೆ. 24 ಭಾಗ. ಸೊ ಈ 24 ಭಾಗ ಮಾಡಿರ್ತಕ್ಕಂಥದ್ದು 360 ಡಿಗ್ರಿ ಡಿವೈಡೆಡ್ ಬೈ 24 ಅಂದ್ರೆ 15 ಡಿಗ್ರಿ ಒಂದು ಟೈಮ್ ಝೋನ್ ಬರುತ್ತೆ. ಸೊ 24 ಇಂಟು 15 ಮಾಡಿದ್ರೆ ಮತ್ತೆ 360 ಬರುತ್ತೆ. ಸೊ ಇಲ್ಲಿ 24 ಭಾಗ ಮಾಡಿದ್ದಾರೆ ನಮ್ಮ ಭೂಮಿನ. 24 ಇಲ್ಲೂ ಒಂದು 24ನೇ ಒಂದು ವಿಚಾರ ವಿಶೇಷವಾಗಿ ಬರುತ್ತೆ. ಹಾಗೆ ನಮ್ಮ ಜೈನ್ ಧರ್ಮದಲ್ಲಿ 24 ತೀರ್ಥಂಕರರು ಅಂತ ಕೇಳಿರ್ತೀರ. ಅದರಲ್ಲಿ ಮಹಾವೀರ್ ಜೈನ್ ಅವರು 24ನೇ ತೀರ್ಥಂಕರರು, ಕೊನೆಯ ತೀರ್ಥಂಕರರು. ಒಟ್ಟು ತೀರ್ಥಂಕರಾಸ್ ಅಂತ ಕರೀತಾರೆ. ಗುರುಗಳು, ಧರ್ಮ ಗುರುಗಳು ಅಂತ ತಗೊಳ್ಳಿ. 24 ತೀರ್ಥಂಕರರು. ನೋಡಿ, ಇಲ್ಲೊಂದು ಅದ್ಭುತ ಸಿಕ್ತು. ನಾನು ತುಂಬಾ ಕಷ್ಟ ಬೀಳ್ತಾ ಇದ್ದೀನಿ ಸರ್, ಬೆಳಿಗ್ಗೆ ಸಾಯಂಕಾಲ ವಾರ ಎಲ್ಲ ಕೆಲಸ ಇದೆ ಸರ್ ಅಂತ ಎಲ್ಲ ಈ IT ಅವರೆಲ್ಲ ಹೇಳ್ತಾರೆ. ಐ ವರ್ಕ್ 24/7. ಅಲ್ಲಿ ನೋಡಿ 24 ಅಂತ ಬಂತು. ಐ ವರ್ಕ್ 24/7. ಹಾಗೆ ತುಂಬಾ ಜನಕ್ಕೆ ನಂಬರ್ಸ್ಗಳು ಕಾಣಿಸ್ತಾ ಇರುತ್ತೆ ಅಲ್ಲಲ್ಲಿ. ಯಾರಿಗೆ 24 ಕಾಣಿಸುತ್ತೋ ಅದನ್ನ ಏಂಜಲ್ ನಂಬರ್ ಅಂತ ಕರೀತಾರೆ. ಏಂಜಲ್ ನಂಬರ್ 24. ಈ ಏಂಜಲ್ ನಂಬರ್ 24 ಅಂತಕ್ಕಂಥದ್ದು ಒಂದು ಪ್ರೀತಿಯ ಸಂಕೇತ. ಪ್ರೀತಿ ನಿಮಗೆ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಮಗೆ ಮುಂಬರುವ ದಿವಸದಲ್ಲಿ ನಮ್ಗೇನೋ ಯಾರೋ ನಮ್ಗೆ ಪ್ರೀತಿ ಮಾಡ್ತಾರೆ ಅಥವಾ ನಮ್ಗೆ ಯಾರೋ ಪ್ರೀತಿ ಸಿಗುತ್ತೆ ಅಂತ ಹೇಳ್ತಕ್ಕಂಥದ್ದು ನಮ್ಗೆ ನಂಬರ್ ಕಾಣಿಸ್ತದೆ. ಸರಿ, 24 ಅಂದ್ರೆ ಏನರ್ಥ ಅಂತ ಕೇಳ್ತಾರೆ. ಏಂಜಲ್ ನಂಬರ್ಸ್ ಅಲ್ಲಿ 24 ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಮತ್ತೊಂದು ಹೇಳಬೇಕು ಅಂತಂದ್ರೆ, ಈ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ 27 ಇದೆ. ಇದಕ್ಕಿಂತ ಮುಂಚೆ ಗ್ರೀಕ್ ಅಕ್ಷರಗಳು, ಆಲ್ಫಾಬೆಟ್ ಅಂತ ಕರಿತೀವಿ. ಗ್ರೀಕ್ ಅಕ್ಷರಗಳು. ಗ್ರೀಕ್ ಅಂದ್ರೆ ಆಲ್ಫಾ ಇಂದ ಒಮೆಗಾವರೆಗೂ, ಆಲ್ಫಾ, ಬೀಟಾ, ಗ್ಯಾಮಾ ಅಂತ ಫುಲ್ ಲೈನ್ ಅಲ್ಲಿ ಬರುತ್ತೆ. ಆಲ್ಫಾ ಇಂದ ಒಮೆಗಾವರೆಗೂ 24 ಬರುತ್ತೆ. ಹಾಗೆ ಕಲ್ಕಟ್ಟಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಜಾಗ ಇತ್ತು, 24 ಪರ್ಗಣಾಸ್ ಅಂತ. ಸೌತ್ 24 ಪರ್ಗಣಾಸ್ ಅಂತ. ಆ ಟೈಮಲ್ಲಿ ಈಸ್ಟ್ ಇಂಡಿಯಾ ಕಂಪನಿಲಿ ಸೊ ಅಲ್ಲಿ ಮೇಜರ್ ಲಾಸ್ ತರಬೇಕಾದ್ರೆ ಅಲ್ಲಿ 24 ಪರಗಣ, ಸೌತ್ ದಕ್ಷಿಣ 24 ಪರಗಣ ಅಂತ ವಿಶೇಷವಾಗಿ ಇರ್ತಕ್ಕಂಥದ್ದು.
ಹಾಗೆ ಈಗ ನಮಗೆ ಒಟ್ಟು ನಮ್ಮ ಸಂಖ್ಯೆ ಇರತಕ್ಕಂಥದ್ದು 1ರಿಂದ 9. 1ರಿಂದ 9. 24 ಆಲ್ಮೋಸ್ಟ್ 6 ನಂಬರು ಡಿವೈಡ್ ಮಾಡ್ಬೋದು. 1 ಡಿವೈಡ್ ಆಗುತ್ತೆ, 2 ಡಿವೈಡ್ ಆಗುತ್ತೆ, 3 ಡಿವೈಡ್ ಆಗುತ್ತೆ, 4 ಡಿವೈಡ್ ಆಗುತ್ತೆ, 5 ಡಿವೈಡ್ ಆಗಲ್ಲ, 6 ಡಿವೈಡ್ ಆಗುತ್ತೆ, 7 ಡಿವೈಡ್ ಆಗಲ್ಲ, 8 ಡಿವೈಡ್ ಆಗುತ್ತೆ. ಸೊ ಇಲ್ಲಿ 3 ನಂಬರ್ ಬಿಟ್ರೆ 6 ನಂಬರು 24 ಅಲ್ಲಿ ಡಿವೈಡ್ ಆಗ್ತಕ್ಕಂಥದ್ದು. ಹಾಗೆ ನಮ್ಮ 24 ಗಟ್ಟಿನ ನಾವು ವಿಗಟಿ ಮಾಡಿಕೊಂಡ್ರು 24 ಸೆಕೆಂಡ್ ಬರುತ್ತೆ. 24 ಸೆಕೆಂಡ್ಸ್ ಒಂದು ವಿಗಟಿ. ಸೊ ಇಲ್ಲಿ ಬಹಳ ವಿಶೇಷ ಮತ್ತೊಂದಿದೆ, ತುಂಬಾ ಜನ ಮಹಿಳೆಯರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಜ್ಯುವೆಲರಿ. 24 ಕ್ಯಾರೆಟ್ ಗೋಲ್ಡ್ ನೋಡಿ, 24 ಬಂತಲ್ಲಿ, 24 ಕ್ಯಾರೆಟ್ ಗೋಲ್ಡ್ ಬಹಳ ವಿಶೇಷ. 22 ಕ್ಯಾರೆಟ್ 24 ಅಂತಾರೆ, ಅಪರಂಜಿ ಅಂತ ಕರೀತಾರಲ್ಲ, 22 24 ಅಂತಲ್ಲ. 24 ನನ್ನ ಮಗ ಹೇಗೆ ಅಂತಂದ್ರೆ 24 ಕ್ಯಾರೆಟ್ ಗೋಲ್ಡ್ ಅಂತ ಕರೀತಾರಲ್ಲ, ಆ ರೀತಿ 24. ಹಾಗೆ ಮತ್ತೊಂದು ಹೇಳಬೇಕು ಅಂತಂದ್ರೆ ಪೀರಿಯಾಡಿಕ್ ಟೇಬಲ್ ಅಂತ ಬರುತ್ತೆ. ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಈ ಸೈನ್ಸ್ ಓದಿರೋರಿಗೆ. ಪೀರಿಯಾಡಿಕ್ ಟೇಬಲ್ ಅದರಲ್ಲಿ 24ನೇ ಅಟಾಮಿಕ್ ನಂಬರ್ ಅಂತ ಕರಿತೀವಿ. 24ನೇದು ಕ್ರೋಮಿಯಂ ಅಂತ ಬರುತ್ತೆ. ಪ್ರತಿ ದಿವಸ ಉಪಯೋಗಿಸ್ತೀವಿ ಅದನ್ನ. ಪ್ರತಿ ದಿವಸ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಯಾವುದೂ ಅಲ್ಲ, ನಮ್ಮ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಲು ಕಾಯಿಸಕ್ಕೆ ಸ್ಟೈನ್ಲೆಸ್ ಸ್ಟೀಲೇ ಆಗಬೇಕು. ಬೆಳಿಗ್ಗೆ ಟಿಫನ್ ಮಾಡಬೇಕಾದ್ರೆ ಸ್ಟೈನ್ಲೆಸ್ ಸ್ಟೀಲ್ ಪ್ಲೇಟು. ಮಧ್ಯಾಹ್ನ ಊಟಕ್ಕೂ ಅದೇ, ರಾತ್ರಿ ಊಟಕ್ಕೂ ಅದೇ. ಈ ಮದುವೆಗಳಲ್ಲೆಲ್ಲ ನಾವು ಗಿಫ್ಟ್ಗಳು ಕೊಡ್ತೀವಿ, ಬಟ್ಲು, ಬಾಕ್ಸ್ಗಳು, ಮತ್ತೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಕೊಟ್ಟಾಗ ಸ್ಟೈನ್ಲೆಸ್ ಸ್ಟೀಲ್. ಇವಾಗೆಲ್ಲ ಪ್ಲೇಟ್ ಎಲ್ಲ ಡಿಸೈನ್ ಬಂದು ಸ್ಟೈನ್ಲೆಸ್ ಸ್ಟೀಲ್. ಕ್ರೋಮಿಯಂ ಏನ್ ಮಾಡುತ್ತೆ, 24ನೇ ನಂಬರ್ದು ಅಟಾಮಿಕ್ ನಂಬರ್ ಅಲ್ಲಿ ಆ ಒಂದು ಐರನ್ಗೆ ಅದನ್ನ ಮಿಕ್ಸ್ ಮಾಡಿದಾಗ, ಕ್ರೋಮಿಯಂ ಮಿಕ್ಸ್ ಮಾಡಿದಾಗ ರಸ್ಟ್ ಹಿಡಿಯಲ್ಲ. ರಸ್ಟ್ ರೆಸಿಸ್ಟೆಂಟ್ ಮಿಕ್ಸ್ಚರ್ ಇನ್ ಸ್ಟೀಲ್. ನೋಡಿ, ನಾವು ಬಿಲ್ಡಿಂಗ್ ಹಾಕೋದನ್ನು ಸ್ಟೀಲ್ ಅಂತ ಹೇಳ್ತೀವಿ. ಬಿಲ್ಡಿಂಗ್ ಅಲ್ಲಿ ಹಾಕ್ತಾರಲ್ಲ ಸ್ಟೀಲ್ ಎಷ್ಟಪ್ಪ ಹಾಕಿದ್ಯಾ, ಎಷ್ಟನ್ನ ಹಾಕಿದ್ಯಾ ಅಂತೆಲ್ಲ ಹೇಳ್ತಾರಲ್ಲ. ಆದ್ರೆ ಸ್ಟೈನ್ಲೆಸ್ ಅಂತ ಒಂದು ವರ್ಡ್ ಬರಬೇಕು ಅಂದ್ರೆ ಕ್ರೋಮಿಯಂ ಮಿಕ್ಸ್ ಆಗಬೇಕು. ಅದು 24ನೇದು ನೋಡಿ, ವಿಶೇಷ. ಮತ್ತೆ ಆ ಕ್ರೋಮಿಯಮ್ಮು ಮಿರರ್ ಫಿನಿಶ್ ಅಂತ ಕರೀತಾರೆ. ಎಷ್ಟೋ ಜನ ಪ್ಲೇಟ್ ಊಟ ಮಾಡೋ ಟೈಮಲ್ಲಿ ಮುಖ ಎಲ್ಲ ನೋಡ್ಕೊಳ್ತಾರೆ. ಮಿರರ್ ಫಿನಿಶ್ 24th ಬರ್ತಕ್ಕಂಥದ್ದು. ಸೊ ಬಹಳ ವಿಶೇಷವಾಗಿರ್ತಕ್ಕಂಥದ್ದು 24. ಇಷ್ಟೊಂದು ವಿಶೇಷ ಇನ್ನೂ ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ 24 ಅಲ್ಲಿ. ಇದರಲ್ಲಿ 2 ಸಂಖ್ಯೆಗಳು ಕೂಡಿದೆ. 2 ಸಂಖ್ಯಾಶಾಸ್ತ್ರದಲ್ಲಿ 2 ಯೂನಿಟಿ ಮತ್ತೆ ಪೀಸ್, ಒಗ್ಗಟ್ಟು ಹಾಗೆ ಶಾಂತಿಯ ಸಂಕೇತ 2. ಹಾಗೆ 4 ಅಂತ ಬರ್ತಕ್ಕಂಥದ್ದು ಸ್ಟೆಬಿಲಿಟಿ, ಸ್ಥಿರತೆ ಮತ್ತೆ ಸೆಕ್ಯೂರಿಟಿ. ನಮಗೆ ಒಂಥರ ಒಂದು ಪ್ರೊಟೆಕ್ಷನ್ ಅಂತ ನಾವು ಕರಿತೀವಿ. ಸೊ ಈ 2 ಮತ್ತೆ 4 ಸೇರಿದಾಗ ಯೂನಿಟಿ, ಪೀಸ್, ಸ್ಟೆಬಿಲಿಟಿ, ಸೆಕ್ಯೂರಿಟಿ, ಈ 4 ಬರ್ತಕ್ಕಂಥದ್ದು. ಸೊ ಇದರಲ್ಲಿ ಎಜುಕೇಶನ್ ಮೇಲೆ ಪ್ರೀತಿ ಬರಕ್ಕೆ ಈ ನಂಬರು 24 ವೈಬ್ರೇಷನ್ ಬರುತ್ತೆ. ಹಾಗೆ ಫೈನಾನ್ಸ್ಗೆ ದುಡ್ಡಿದೆ, ಯಾಕಂದ್ರೆ 2 + 4 ಟೋಟಲ್ ಮಾಡಿದಾಗ 6, ಅದು ಶುಕ್ರನ್ ನಂಬರು. ಇವೆರಡೂ ಸೇರಿ ಶುಕ್ರನ್ ನಂಬರ್ ಆಗುತ್ತೆ. ಫಿನಾನ್ಸ್ಗೆ ಶುಕ್ರನ್ ನಂಬರ್ ಆಗ್ತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಈ ಒಂದು 24 ಅಂತ ನಾವೇನು ತಗೊಳ್ತೀವೋ ಇದು ಸಾಫ್ಟ್ ನಂಬರ್ ಆಗಿ ಬಂದಿರತಕ್ಕಂಥದ್ದು. ತುಂಬಾ ಜನ ಇದನ್ನ ಲಕ್ಕಿ ನಂಬರ್ ಆಗಿನೂ ತಗೊಳ್ತಾರೆ. ಸೊ ಈ ಒಂದು 24 ಶುಕ್ರನ ಆಧಿಪತ್ಯ ಬಂದಿರತಕ್ಕಂಥದ್ದು. ಒಂದು ಪ್ರೊಸೀಜರ್ ಮುಖಾಂತರ ಒಂದು ಪಿಕ್ಚರ್ ಹಾಕ್ತೀವಿ, ಬ್ಲೂ ಕಲರ್ ಅಲ್ಲಿ ನಾವು ಯೂಸ್ ಮಾಡಬೇಕು. ಯಾಕಂದ್ರೆ ಸ್ಟೆಬಿಲಿಟಿ ಬರ್ತಕ್ಕಂಥ
ಕಲರ್ ಇದು ಸ್ಟೆಬಿಲಿಟಿ ಬರ್ತಕ್ಕಂಥ ನಂಬರ್, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ 24 ಅಂತ ನಾವು ಬ್ಲೂ ಕಲರ್ ಅಲ್ಲಿ ಬರೆದ್ರೆ ಸಾಕಷ್ಟು ವೈಬ್ರೇಷನ್, ನಾನು ಇಷ್ಟೆಲ್ಲ ಹೇಳಿದ್ದೀನಲ್ಲ, 24 ಕ್ಯಾರೆಟ್ ಗೋಲ್ಡ್ ಇಂದ ಹಿಡಿದು ಕ್ರೋಮಿಯಂ ಇಂದ ಹಿಡಿದು 24 ಅವರ್ಸ್ ಅಂತ ಹೇಳಿ, 24 ಏಂಜಲ್ ನಂಬರ್ ಅಂತ ಹೇಳಿ, ಒಂದು ಗಟಿಗೆ 24 ಮಿನಿಟ್ಸ್ ಅಂತ ಹೇಳಿದೆ, 24 ಟೈಮ್ ಝೋನ್ ಅಂತ ಹೇಳಿದೆ. ಈ ರೀತಿ 24 ಅಂತ ಬರ್ತಕ್ಕಂಥದ್ದು. ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ, ಸೌತ್ ಈಸ್ಟ್ ಕಾರ್ನರ್, ನಿಮ್ಮ ಮನೆಯ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ನಿಮ್ಮ ಮನೆಯ ಆಗ್ನೇಯ ಮೂಲೆಯಲ್ಲಿ ಒಂದು ಫ್ರೇಮ್, ಈಗ ನೆಕ್ಸ್ಟ್ ಒಂದು ಫ್ರೇಮ್ ತೋರಿಸ್ತೀನಿ 24 ಅಲ್ಲೇ. ಈ ರೀತಿ ಬ್ಲೂ ಕಲರ್ ಫ್ರೇಮ್ ಹಾಕ್ಬಿಟ್ಟು 24 ವೈಟ್ ಶೀಟ್ ಮೇಲೆ 24 ಹಾಕಿದ್ರು ಕೂಡ ಈ ಒಂದು ವಿವಾಹದಲ್ಲಿ ಸಮಸ್ಯೆ, ಅಥವಾ ವಿವಾಹ ಆಗ್ತಾ ಇಲ್ಲ, ಅಥವಾ ಮನೇಲಿ ಮದುವೆ ಆಗಿದ್ದೀವಿ, ಎಲ್ಲೋ ಒಂದು ಕಡೆ ನಮಗೆ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಬಂದಿರತಕ್ಕಂಥದ್ದು, ಮನೆಯಲ್ಲಿ ಸ್ವಲ್ಪ ಎಲ್ಲರೂ ಜಗಳಗಳು ಆಡ್ತಾ ಇರತಕ್ಕಂಥದ್ದು, ಮತ್ತೆ ಮನೆಯಲ್ಲಿ ಅನೇಕರು ಮನಸ್ತಾಪಗಳನ್ನ, ಒಬ್ರಿಗೊಬ್ಬರಿಗೆ ಒಂದು ರೀತಿಯ ಫೈಟಿಂಗ್ ಮೈಂಡ್ ಸೆಟ್ ಇರ್ತಕ್ಕಂಥದ್ದು, ಇವೆಲ್ಲದಕ್ಕೂ ಈ ರೀತಿ ಒಂದು ಬ್ಲೂ ಫ್ರೇಮ್ ಹಾಕೊಂಡು ಸೌತ್ ಈಸ್ಟ್ ಯಾವ್ದಾರ ಒಂದು ಅಡಿಗೆ ಮನೆ ಎಂಟ್ರೆನ್ಸ್ ಸೈಡ್ ಅಲ್ಲೋ ಗೋಡೆಗೋ, ಅಡಿಗೆ ಮನೆ ಎಂಟ್ರೆನ್ಸ್ ಲೆಫ್ಟ್ ಅಲ್ಲಿ ಒಂದು ಗೋಡೆ ಇದ್ರೆ ಅಲ್ಲಿ ನೀಟಾಗಿ ಬ್ಲೂ ಕಲರ್ ಫ್ರೇಮ್ ಅಲ್ಲಿ, ಅಥವಾ ಒಂದು ಫ್ರೇಮ್ ತಗೊಂಡ್ಬಂದು ಅದಕ್ಕೆ ಬ್ಲೂ ಪೇಂಟ್ ಹೊಡೆದೂ ಆಗುತ್ತೆ, ವೈಟ್ ಶೀಟ್ ಅಲ್ಲಿ ಈ ರೀತಿ 24 ಅಂತ ಪ್ರಿಂಟ್ ಮಾಡಿ ಹಾಕೊಳ್ಳೋದು ಬಹಳ ಒಳ್ಳೆಯದು. ಇದನ್ನ ಶುಕ್ರವಾರ ದಿವಸ 6 ರಿಂದ 7 ಗಂಟೆ ಒಳಗಡೆ ಹಾಕ್ತಕ್ಕಂಥದ್ದು. ಇದು ಒಂದು ರೀತಿ. ನೆಕ್ಸ್ಟ್ ಇವಾಗ ನಮಗೆ ಹಸ್ತ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಹಸ್ತದ ಚಿತ್ರ ತೋರಿಸ್ತೀನಿ. ಎಡಗೈ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಲೆಫ್ಟ್, ರೈಟ್ಗಿನ ಹೆಚ್ಚಾಗಿ ಲೆಫ್ಟ್. ಯಾಕೆಂದ್ರೆ ಲೆಫ್ಟ್ ಪಾಮು ನಮಗೆ ರೈಟ್ ಬ್ರೈನ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ರೈಟ್ ಬ್ರೈನು ಅನೇಕ ವಿಚಾರಕ್ಕೆ ಬೇಕಾಗ್ತಕ್ಕಂಥದ್ದು. ಕ್ರಿಯೇಟಿವಿಟಿಗೆ ಬೇಕು, ಮತ್ತೆ ತುಂಬಾ ಜನ ನಂಬ್ತಾರೆ, ಕೋಪ ಇಲ್ಲ, ಸಮಾಧಾನ, ಮತ್ತೆ ತುಂಬಾ ಎಮೋಷನಲ್ ಆಗಿರ್ತಕ್ಕಂಥದ್ದು ರೈಟ್ ಬ್ರೈನ್. ರೈಟ್ ಬ್ರೈನ್ ಆಕ್ಟಿವೇಟ್ ಆಗಬೇಕು ಅಂತಂದ್ರೆ ನಮ್ಮ ಲೆಫ್ಟ್ ಪಾಮು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ ಲೆಫ್ಟ್ ಎಡ ಹಸ್ತ, ಹೆಬ್ಬೆಟ್ಟು ಬಂದ್ಬಿಟ್ಟು ಶುಕ್ರನ ಸ್ಥಾನ. ಹೆಬ್ಬೆಟ್ಟು ಬಂದ್ಬಿಟ್ಟು ಶುಕ್ರ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಕಿರು ಬೆರಳು ಬಂದ್ಬಿಟ್ಟು ಬುಧನ ಒಂದು ಬೆರಳಂತೆ. ಆಮೇಲೆ ನಮಗೆ ಸೂರ್ಯನ ಬೆರಳನ್ನ ಅಥವಾ ಇದನ್ನ ಉಂಗುರದ ಬೆರಳು ಅಂತ ಹೇಳ್ತಾರೆ, ಮಧ್ಯದ ಬೆರಳು ಅಂತ ಕರೀತಾರೆ ಶನಿನ, ಮತ್ತೆ ತೋರ್ ಬೆರಳನ್ನ ಗುರು ಅಂತ ಕರೀತಾರೆ. ಹಾಗೆ ಇಲ್ಲಿ ಬರೆದಿರ್ತಕ್ಕಂಥದ್ದು ಶುಕ್ರ ಮತ್ತೆ ಚಂದ್ರನ ಮಿಕ್ಸ್. ಯಾಕಂದ್ರೆ 24 ಕೆಳಗಡೆ ನೋಡಿದ್ರೆ ಅದು ಚಂದ್ರನ ಪರ್ವ. ಶುಕ್ರ ಮತ್ತೆ ಚಂದ್ರ ಮಿಲನ ಆಗಿರ್ತಕ್ಕಂಥ ಒಂದು ಪರ್ವ ಬಂದ್ಬಿಟ್ಟು 24. ಸೊ ಈ ತರ ಸರ್ಕಲ್ ಹಾಕೋದು ಬೇಡ. ಒಂದು ಬ್ಲೂ ಕಲರ್ ಪೆನ್ನು, ಬ್ಲೂ ಕಲರ್ ಇಂಕ್ ಪೆನ್ ಅಲ್ಲಿ ಈ 24 ಅಂತ ನಾವು ಈ ಒಂದು ಪಾಮ್ ಅಂದ್ರೆ ಅದನ್ನ ಮೌಂಟ್ ಅಂತ ಕರೀತಾರೆ, ಹುಬ್ಬು ಅಂತ ಕರೀತಾರೆ. ಅದ್ರ ಹುಬ್ಬು ಮೇಲೆ ಈ ರೀತಿ ಬರ್ಕೋಬೇಕು. ಬಲಗೈಯಿಂದ ಪೆನ್ನಿಂದ ಹಿಡಿದು ಎಡಗೈ. ಕೆಲವರು ಲೆಫ್ಟ್ ಹ್ಯಾಂಡೆಡ್ ಆಗಿರೋರು ರೈಟ್ ಹ್ಯಾಂಡ್ಗೆ ಬರ್ಕೋಬಹುದು, ತೊಂದರೆ ಇಲ್ಲ. ಅದು ವೆರಿ ರೇರ್. 100ರಲ್ಲಿ ಒಬ್ರೋ ಇಬ್ರೋ ಇರ್ತಾರೆ ಲೆಫ್ಟ್ ಹ್ಯಾಂಡೆಡ್ ಜಾಸ್ತಿ ಇರೋ, 100ರಲ್ಲಿ ಒಂದು ಒಬ್ರೋ ಇಬ್ರು ಇರ್ತಾರೆ, ತೊಂದರೆ ಇಲ್ಲ. ಆದ್ರೆ ಸಾಕಷ್ಟು ಜನ ರೈಟ್ ಹ್ಯಾಂಡೆಡ್ ಆಗಿರೋರು ಅವ್ರಿಗೆ ಲೆಫ್ಟ್ ಪಾಮ್ ಮೇಲೆ ಬರ್ಕೋಬೇಕು. ಇದನ್ನ ಶುಕ್ರವಾರದಿಂದ ಪ್ರಾರಂಭ ಮಾಡಬೇಕು. ಶುಕ್ರವಾರ ಬೆಳಿಗ್ಗೆ 6 ರಿಂದ 7 ಪ್ರತಿ ದಿವಸ ನೀವು ಇದನ್ನ ಬರಿತಾ ಹೋಗ್ಬೇಕು. 24 ದಿವಸ ಮರಿದಂಗೆ ಬರಿಬೇಕು. ನಿಮಗೆ ಶುಕ್ರವಾರದಿಂದ ಸ್ಟಾರ್ಟ್ ಆದ್ರೆ 24ನೇ ದಿವಸ ನಿಮಗೆ ಭಾನುವಾರ ಬರ್ತಕ್ಕಂಥದ್ದು, ಅಭಿವೃದ್ಧಿಯ ವಾರ, ಸೂರ್ಯನ ವಾರ. ಸೊ ಶುಕ್ರವಾರ ಶುರು ಮಾಡಿ 6 to 7 ಒಂದು ವ್ರತದ ರೀತಿ 24 ನಮಗೆ ಜೀವನದಲ್ಲಿ 24/7 ನೆಮ್ಮದಿ ಬರಲಿ, 24/7 ಖುಷಿ ಇರಲಿ, 24/7 ಹಣ ಬರ್ತಾ ಇರಲಿ, 24/7 ಎಮೋಷನಲಿ ಪ್ರೀತಿಯಿಂದ ಇರೋಣ, 24/7 ಹ್ಯಾಪಿಯಾಗಿರೋಣ ಅಂತ ಅನ್ಕೊಂಡು ಇದನ್ನ ಬರಿಬೇಕು. 6 to 7 ವೆರಿ ಇಂಪಾರ್ಟೆಂಟ್. ದಿನನಿತ್ಯ ನೀವು ಕೆಲಸ ಮಾಡ್ತಾ ಅದು ಅಳಿಸೋಗುತ್ತೆ, ಜನರು ಅಳಿಸೋಗುತ್ತೆ. ಮತ್ತೆ ಬೆಳಿಗ್ಗೆ ಎದ್ದು ಮಾಡಬೇಕು. ಇದಕ್ಕೆ ನೀವು ಸ್ನಾನ ಮಾಡ್ಬೇಕಾ, ಅದು ಮಾಡ್ಬೇಕಾ, ಅದು ನಿಮ್ಮ ವೈಯಕ್ತಿಕ. ಇದು 6 ರಿಂದ 7 ಗಂಟೆ ಒಳಗಡೆ ಬರೀತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಇದನ್ನ ಪೂರ್ವದ ಮುಖ ಮಾಡಿಕೊಂಡು ಬರೀರಿ. ಪೂರ್ವ ಬಹಳ ಇಂಪಾರ್ಟೆಂಟ್. ಈಸ್ಟ್ ಕಡೆ
ಬರಿತಕ್ಕಂಥದ್ದು ಬಹಳ ವಿಶೇಷ. ಈಸ್ಟ್ ಕಡೆ ಎದ್ದ ತಕ್ಷಣ 6 to 7 ಶುಕ್ರವಾರದಿಂದ ಪ್ರಾರಂಭ ಮಾಡಿ. ಸೊ ಇಷ್ಟು ಈ 27 ತುಂಬಾ ಜನ ಬರ್ಕೊಳ್ತಾರೆ, ಅದರದ್ದು ವಿಶೇಷನ ನಾನು ಇವತ್ತು ಹೇಳಿದ್ದೀನಿ. 24 ಬರ್ಕೊಳ್ಳಿ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ನಂಬರು 24 ಅಂತ ಇಲ್ಲಿ ಹಾಕೊಳ್ಳಿ, ಈ ಎಡಗೈಲಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. 24 days. ಆಮೇಲೆ ಒಂದು 2-3 ತಿಂಗಳಾದ್ಮೇಲೆ ನಿಮ್ಗೆ ಏನಾದ್ರು ಮತ್ತೆ ಮಾಡಬೇಕು ಅನ್ನಿಸ್ತು, ನಮ್ಗೇನೋ ಒಂದು ಸ್ವಲ್ಪ ಅದರಿಂದ ಸಕ್ಸಸ್ ಬಂತು, ಎವ್ರಿ 2 months ಮಾಡ್ತಾ ಹೋಗಿ ಯಂತ್ರದ ಮುಖಾಂತರ. ಅನೇಕ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಯಂತ್ರಗಳಲ್ಲಿ ಸಂಖ್ಯೆಗಳೇ ಇರೋದು. ನಂಬರ್ಸ್ ಆರ್ ಯೂನಿವರ್ಸಲ್. ಕೋಡಿಂಗ್ ಗೀಡಿಂಗ್ ಎಲ್ಲ ಮಾಡ್ತಲ್ಲ, ಅದೆಲ್ಲ ಸಂಖ್ಯೆಗಳಿಂದನೇ ಬರ್ತಕ್ಕಂಥದ್ದು. ಯೂನಿವರ್ಸಲ್ ವೈಬ್ರೇಟ್ಸ್ ವಿತ್ ನಂಬರ್ಸ್ ಆಲ್ಸೋ. ನಮ್ಮ ನಕ್ಷತ್ರ ನಾಡಿನೂ ನಿಮಗೆ 2711, 1610, 2511 ಆ ನಂಬರ್ಸ್ ಅಲ್ಲೇ ನಿಮಗೆ ಕಾಂಬಿನೇಷನ್ ಹೇಳ್ತೀವಿ, ಆ ರೀತಿ. ಓಕೆ, ಕರೆಗಳನ್ನ ತಗೊಳ್ಳೋಣ. ಕರೆಗಳು ಟೈಮ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರ ಕೇಳ್ತೀನಿ. ಹೇಳಿ. 120. 120. ಏನ್ ಬಗ್ಗೆ? ಅದು ನಮ್ಮ ಅಪ್ಪನ ಆಸ್ತಿ ಒಂದು ಇದೆ ಅಂತ ಇವಾಗ ಗೊತ್ತಾಗಿದೆ ನಮ್ಗೆ. ತುಂಬಾ ವರ್ಷದ ಮೇಲೆ ಅದು ಇಲ್ಲ ಹೊಟ್ಟೋಗಿದೆ ಅಂತ ಅನ್ಕೊಂಡಿದ್ವಿ. ಅದು ಇವಾಗ ನಮ್ಗೆ ಸಿಗತ್ತಾ ಆಗುತ್ತಾ ಅಂತ ತಿಳ್ಕೊಬೇಕಾಯ್ತು. ನಿಮ್ಮಪ್ಪನ ಆಸ್ತಿ ಇಲ್ಲಿ 9ನೇ ಮನೆ ನೋಡೋಣ, ಅಲ್ಲಿ ಆಸ್ತಿ ಇದೆಯಾ ಅಂತ ಇಲ್ಲಿ ಹೇಳುತ್ತೆ. 9ನೇ ಮನೆ ತಂದೆ. ಇಲ್ಲಿ 4ನೇ ಮನೆ ಅಂತ ನೋಡ್ಬೇಕು ನಾವು. 4ನೇ ಮನೆ ಅಂತ ನೋಡ್ಬೇಕು. ಇಲ್ಲಿ 4 ಅಂತ ಬಂದ್ರೆ ತಂದೆಯ ಇದು. ಇಲ್ಲಿ ಫ್ರೂಟ್ ಅಲ್ಲಿ 11, 1, 10 ಅಂತ ಇದೆ, ಇಲ್ಲೆಲ್ಲೂ 4 ಇಲ್ಲ. ಈ ಫ್ರೂಟಿನ ಒಂದು ಪವರ್ ನೋಡ್ಬೇಕಾದ್ರೆ ಅಂಡರ್ ಗ್ರೌಂಡ್ ಅಲ್ಲಿ 4, 11 ಇದೆ, ಬಟ್ ಅದು 12 ಆಗಿದೆ ಅಂದ್ರೆ ಅದು ಯಾವ್ದೋ ಇತ್ತು ಮಾರ್ಕೊಂಡು ಇದ್ದಾರೆ ಅಥವಾ ನಿಮಗೂ ಕೊಟ್ಬಿಟ್ಟಿರ್ತಾರೆ. ನೀವು ಅನ್ಕೊಂಡಿರೋದು ಕಾಂಬಿನೇಷನ್ ನಾವು ನೋಡ್ಬೇಕು. ಅದ್ರ ಮುಂದೆ ಯಾವ್ದಾದ್ರು ಇರ್ತಕ್ಕಂಥದ್ದು 6 ಮತ್ತೆ 5, 6, 5ಗೆ ಇಲ್ಲಿ 4 ಅಂಡರ್ ಗ್ರೌಂಡ್ ಅಲ್ಲಿ ಬಂದಿದೆ. ಇದಷ್ಟು ಸ್ಟ್ರಾಂಗ್ ಆಗಿಲ್ಲ. ಬಟ್ ಯಾರು ಹೇಳಿದ್ ನಿಮ್ಗೆ? ಪೇಪರ್ಸ್ ಇದೆಯಾ? ಅದು ಪೇಪರ್ಸ್ ಇಲ್ಲ ಗುರುಜಿ. ಅದು ನಮ್ಮ ಅಪ್ಪವ್ರಿಗೆ ಅದು ಅವ್ರ ಚಿಕ್ಕಪ್ಪ ದೊಡ್ಡಪ್ತಿರು ಎಲ್ಲ ಮೋಸ ಮಾಡಿ ತುಂಬಾ ಎಲ್ಲ ಹೊಡ್ಕೊಬಿಟ್ಟಿದ್ರು. ಅದ್ರಲ್ಲಿ ಒಂದ್ ಜಾಗ ಇವಾಗ ಅದು ಯಾರಿಗೂ ಹೋಗಿಲ್ಲ, ಅದು ಕೆರೆಗೆ ಹೋಗುತ್ತೆ ಅನ್ಕೊಂಡು ಬಿಟ್ಬಿಟ್ಟಿದ್ರು. ಅದು ಇವಾಗ ಕೆರೆಗೆ ಹೋಗಿಲ್ಲ, ಅದು ಹಂಗೆ ಇದೆಯಂತೆ. ಬೇರೆಯವರು ಅದನ್ನ ಆಕ್ರಮಣ ಮಾಡ್ಕೊಳಕ್ ನೋಡ್ತಾ ಇದಾರೆ ಅಂತ ಊರಲ್ಲಿ ಸುದ್ದಿಯಾಗಿ ನಮ್ಗೆ ಬಂದಿದೆ ನ್ಯೂಸ್. ಅದ್ ಹಂಗೆ ಇದೆ, ನಿಮ್ಮ ಅಪ್ಪಂದು ಇದ್ ಮಾಡ್ಕೊಳ್ರಿ. ಯಾರು ಹೇಳಿದ್ದು ನಿಮ್ಮ ಅಪ್ಪಂದು ಹಂಗೆ ಇದೆ ಅಂತ? ಎಲ್ಲ ಪೇಪರ್ಸ್ ತೆಗ್ಸಕ್ ಹೇಳಿ ಅವ್ರು ಹೇಳಿದವ್ರಿಗೆ. ಬೇರೆಯವ್ರು ಇದ್ ಮಾಡ್ಕೊಳಕ್ ನೋಡ್ತಾ ಇದಾರಂತೆ. ಅವ್ರು ಮಾಡ್ಕೊಳ್ಳೋರ್ಗೆ ಅವ್ರಿಗೆ ಹೆಂಗ್ ಪೇಪರ್ ಸಿಗುತ್ತೆ? ಅದೇ ಅದು ಹೆಂಗ್ ಸಿಕ್ಕಿದೆ ಏನು ಅನ್ನೋದು ಗೊತ್ತಾಗಿಲ್ಲ. ಇಲ್ಲಿ ಪ್ರಶ್ನೆದಲ್ಲಿ ನಿಮಗೆ 4 ಅಂತ ಬರ್ಬೇಕಲ್ವಾ? ತಂದೆಯ ವಿಚಾರದಲ್ಲಿ ಇಲ್ಲಿ ಎಲ್ಲೂ 4 ಸಿಗ್ತಾ ಇಲ್ಲ. ಎಲ್ಲ ತುಂಬಾ ಅಂಡರ್ ಗ್ರೌಂಡ್ ಅಲ್ಲಿ 4 ಅಂತ ಸಿಗ್ತಾ ಇದ್ದಿಲ್ಲ. ನಾವು ಲೆಕ್ಕಕ್ಕೆ ತಗೊಳಕ್ ಆಗಲ್ಲ, ಇಷ್ಟು ಚಿಕ್ಕ ಲೆವೆಲ್ ಅಲ್ಲಿ ತಗೊಳಕ್ ಆಗಲ್ಲ. ಪ್ಲಸ್ 4 ಅಂತ ಬಂದಿರತಕ್ಕಂತ ಈ ನಂಬರ್ಸ್ 12ರಲ್ಲಿ ಆಲ್ರೆಡಿ ವ್ಯಯ ಆಗಿದೆ ಅಂದ್ರೆ ಇರೋದನ್ನ ಕೊಟ್ಬಿಟ್ಟಿರ್ತಾರೆ. ಉಳ್ಕೊಂಡು ಯಾವ್ದಾರು ಆಸ್ತಿ ತಂದೆಗೆ ಬಂದಾದ್ಮೇಲೆ ನಿಮಗ್ ಬರುತ್ತಲ್ಲಮ್ಮ. ಇದು ಸದ್ಯಕ್ಕಿಲ್ಲ, ಬಟ್ ಆದ್ರೂ ನಿಮಗೆ ಶನಿಯ ಅಂಶದಲ್ಲಿ ಸಬ್ಲಾರ್ಡರ್ ಕೇಳಿದಿರಾ. ಸ್ವಲ್ಪ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಒಂದು 8 ದಿವಸ 108 ಸತಿ ಬೆಳಿಗ್ಗೆ ಸಾಯಂಕಾಲ ಜಪ ಮಾಡಿ, ಅದು ಸಿಕ್ಕರೆ ಎಲ್ಲರೂ ನಿಮಗೆ ಒಂದು ದಾರಿ ಸಿಗ್ತಕ್ಕಂಥ ಸಾಧ್ಯತೆ. ಬಟ್ ಇದರಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಸ್ಟ್ರಾಂಗ್ ಆಗಿಲ್ಲ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ನಾವು ಸೋಲಾಪುರ ಮಾತಾಡ್ತೇವೆ, ಮಹಾರಾಷ್ಟ್ರ ಇರೋದು. ನಮ್ಗೆ ಶೇರ್ ಮಾರ್ಕೆಟ್ ಆಗಿ ಬರುತ್ತೆ ಅಂತ ಕೇಳ್ಬೇಕಾಗಿ. ನಂಬರ್ ಹೇಳಿ. 1 to 240 ಒಂದು ನಂಬರ್ ಹೇಳಿ. ಇದು ನನ್ ಬರ್ತ್ ಡೇಟ್ 22 ಮಾರ್ಚ್ 2003. ನಾನು ಹೇಳಿದ್ ಕೇಳಿ, ಪ್ರಶ್ನಾಶಾಸ್ತ್ರ ಹಾಕಿ, ಅದ್ರಲ್ಲಿ ಬರಲ್ಲ. 1 to 240 ಒಂದು ನಂಬರ್ ಹೇಳಿ. 55. ನೋಡೋಣ. ಶೇರ್ ಮಾರ್ಕೆಟ್ಗೆ 5ನೇ ಕಸ್ಬ್ ನೋಡ್ತೀವಿ, ಅದ್ರಲ್ಲಿ ಲಾಭ ಇದೆಯಾ ಅಂತ ನೋಡ್ತೀವಿ. 5th ಕಾಂಬಿನೇಷನ್ ಬಂದಿದೆ ಆಲ್ರೆಡಿ. ಇಲ್ಲಿ 5 ಅಂತ ಬಂದಾಗ ಆಲ್ರೆಡಿ ನೀವೇನ್ ಮಾಡೋದಲ್ಲ, ಆಲ್ರೆಡಿ ಮಾಡ್ತಾ ಇದೀರಾ ಅಂತ ತೋರಿಸ್ತಾ ಇದೆ ಇಲ್ಲಿ. ಮಾಡಬಹುದಾ? ಅಲ್ಲ, ಮಾಡ್ತಾ ಇದೀರ ಆಲ್ರೆಡಿ. ಹೆಚ್ಚಿನ ಲಾಭಾಂಶ ಇಲ್ಲ, ತೊಂದರೆ ಇಲ್ಲ. ಯಾಕಂದ್ರೆ 11 ಅನ್ನೋದು ಇಲ್ಲಿ ಬರಬೇಕು. 11 ಬಂದಿಲ್ಲ. ಇದನ್ನ ತಗೊಂಡು ಇಲ್ಲಿ ಅಂತ ನಾವು ಮಾಡಿದಾಗ 11 ಅಂತ ಬಂದ್ರೆ ಅದನ್ನೂ ಇಲ್ಲ. ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಲಾಭ ಬರ್ತಾ ಇದೆ. ಸೊ ಫೈನಲಿ ಇದರಲ್ಲಿ ಎಲ್ಲರೂ 11 ಅಂತಂದಾಗ ಇಲ್ಲ. ಸೊ ನಿಮಗೆ ಸಮಸ್ಯೆ ಆಗ್ತಕ್ಕಂಥ ಸಂಖ್ಯೆ 8, 12 ನೋಡ್ತೀವಿ. 8, 12 ಯಾವ ಒಂದು ಕಾನ್ಸೆಪ್ಟ್ ಅಲ್ಲೂ ಇಲ್ಲಿ ನಮಗೆ ಬಂದಿಲ್ಲ. ಲಾಸ್ ಸ್ವಲ್ಪ ಕಮ್ಮಿ, ಬಟ್ ಆದ್ರೆ ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂದ್ರೆ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ ಒಳ್ಳೇದು. ಸಬ್ಲಾಡ್ ರೆಟ್ರೋಗ್ರೇಡ್ ಆದಾಗ ನಿಧಾನಕ್ಕೆ ಬರ್ತಕ್ಕಂಥದ್ದು ಬರುತ್ತೆ. ಸೊ ದುಡ್ಡಿದೆ, ಬಟ್ ಆದ್ರೆ ಹೆಚ್ಚಿಗೆ ಇಲ್ಲ. ಇಲ್ಲಿ 11 ಬಂದ್ಬಿಟ್ಟಿದ್ರೆ ಇನ್ನೂ ಡಬಲ್ ಆಗಿರೋದು. ಮಾಡಬಹುದು, ತೊಂದರೆ ಇಲ್ಲ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ.
ಹೇಳಿ. ಹಲೋ, ನಮಸ್ತೆ. ಹೇಳಿ. ನಮಸ್ತೆ ಗುರುಜಿ, ನಾನು ಕುಕ್ಕೆ ಸುಬ್ರಹ್ಮಣ್ಯದಿಂದ. ನಾನು ಪ್ರಶ್ನಾಶಾಸ್ತ್ರ ಹೋಗ್ತಿದ್ದೇನೆ. ಏನ್ ವಿಚಾರ? ನನ್ನ ಮುಂದೆ ಲೈಫ್ ನ ಬಗ್ಗೆ ಕೇಳ್ಬೇಕು. ಲೈಫ್ ಅಂದ್ರೆ ಯಾವ್ದಾರ ಒಂದು ಏರಿಯಾ ಹೇಳಿ ಸರ್. ಜಾಬ್ ಅಥವಾ ಮ್ಯಾರೇಜ್ ಅದನ್ನ ಮಾತ್ರ ಒಂದನ್ನು ಕೇಳಿ. ಫ್ಯೂಚರ್ ಎಲ್ಲಾನು ಹೇಳಕ್ ಕನ್ಸಲ್ಟೇಷನ್ ಮಾಡಕ್ ಕಷ್ಟ. ಮದುವೆ ಮ್ಯಾರೇಜ್ ಆಗಿದೆ, ನನ್ನ ಮುಂದೆ ಲೈಫ್ ಏನಾಗುತ್ತೆ ಮತ್ತೆ ಅಲ್ಲಿಗೆ ಹೋದ್ರಿ ನೀವು. ಏನ್ ಕೆಲಸ ಮಾಡ್ತೀರಾ? ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ನಂಬರ್ ಹೇಳಿ. 1 to 249. 36. 10ನೇ ಕಸ್ಬ್ ನೋಡ್ತೀವಿ. 10ನೇ ಕಸ್ಬು ಕೆರಿಯರು ಅದೆಲ್ಲ ತೋರಿಸುತ್ತೆ. ಇಲ್ಲಿ ನಿಮಗೆ 12ನೇ ಮನೆ ತೋರಿಸ್ತಾ ಇದೆ. ಹಾಗೆ ಇಲ್ಲೂ 12, ಇಲ್ಲೂ 12 ತೋರಿಸ್ತಾ ಇದೆ. ದುಡ್ಡು ನಿಲ್ಲೋದು ಕಷ್ಟ, ತುಂಬಾನೇ ಕಷ್ಟ. ಎಲ್ಲರಿಗೂ ದುಡ್ಡು ಹೋಗುತ್ತೆ, ಆದ್ರೆ ನಿಮಗೆ ದುಡ್ಡು ನಿಲ್ಲೋದು ಕಷ್ಟ. ಬಿಸ್ನೆಸ್ ಮಾಡಿದ್ರೆ ಕಂಪ್ಲೀಟ್ಲಿ ಲಾಸ್ ಆಗುತ್ತೆ. ಬಿಸ್ನೆಸ್ ಮಾಡೋದು, ನಿಮ್ಮ ಲೈಫ್ ಬಗ್ಗೆ ಯಾವ್ದಾದ್ರು ಹೇಳ್ಬೇಕು ಅಂದ್ರೆ ದುಡ್ಡಿಂದ ಎಲ್ಲರೂ ಫೈನಲಿ ನೋಡೋದು. ಸ್ವಲ್ಪ ಆದಷ್ಟು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದು ಮಾಡಿ. ಇಲ್ಲ ಅಂದ್ರೆ ಇದು ನಿಮಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಕಾಂಬಿನೇಷನ್ ಬರುತ್ತೆ. ಯಾಕಂದ್ರೆ 12 ಕಾಂಬಿನೇಷನ್ ವೆರಿ ನೆಗೆಟಿವ್ ಆಗಿರ್ತಕ್ಕಂಥದ್ದು. ಸೊ ಇನ್ನೂ ಏನಾದರೂ ಕೆಳಗಡೆ ಏನಾದ್ರು ಅದ್ರೂ ಇದೆಯಾ? ಇಲ್ಲೂ ಸ್ವಲ್ಪ 5 ಮತ್ತೆ 12 ಬಂದಿದೆ. ಡೀಪ್ ಆಗಿ ಕೈ ಸುಟ್ಕೊಂಡ್ಬಿಡ್ತೀರಾ, ಸ್ವಲ್ಪ ಹುಷಾರಾಗಿರಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಅದೇ ಮದುವೆ ಬಗ್ಗೆ ಸರ್. ಜಾತಕಕ್ಕೆ ಹೋಗ್ಬೇಕಾ ಪ್ರಶ್ನೆಶಾಸ್ತ್ರನ? 30/7/1986 ಸರ್. 86. ಸಮಯ ಮಧ್ಯಾಹ್ನ 12 ಗಂಟೆ ಸರ್. ಕರೆಕ್ಟಾಗಿ 12 ಗಂಟೆನಾ? ಮಧ್ಯಾಹ್ನ ಬೆಳಗ್ಗೆ ಸರ್. ಅದನ್ನೇ ಹೇಳ್ತಾ ಇರೋದು, ಕರೆಕ್ಟಾಗಿ 12 ಗಂಟೆನಾ? ಇದು ಸ್ವಲ್ಪ ಜಾತಕ ಸರಿಗೆ ಬರಲ್ಲ ಇದು. ಅದೇ ಒಂದು ಅರ್ಧ ವಾರ ಹಂಗಿರುತ್ತೆ ಸರ್. ಅದೇ 12 ಗಂಟೆ 12:10 ಹಂಗಿರುತ್ತೆ ಸರ್. ಅದ್ರ ಗೊತ್ತಾ ಅಥವಾ ಸುಮ್ಮನೆ ಹೇಳ್ತಾ ಇದ್ದೀರಾ ಅಂದಾಜಿಗೆ? ನೀವು ಏನೋ ಹೇಳ್ಕೊಂಡೋಗಿ, ನಾವು ನಿಮ್ಗೆಲ್ಲ ಹೇಳಕ್ಕಾಗಲ್ಲ. ನಾವು ಜಾಸ್ತಿ ಹುಟ್ಟಿದ ಊರು ಹೇಳಿ. ಹುಟ್ಟಿದೂರು ಚಿಕ್ಕಬಳ್ಳಾಪುರ ಸರ್. ನಿಮ್ಗೆಲ್ಲ ಕಾಂಪೌಂಡ್ರೆ ಸರಿ. ನಿಮ್ಗೆಲ್ಲ ಟೋಪಿ ಹಾಕ್ತಾರಲ್ಲ, 100 ರೂಪಾಯಿ 50 ರೂಪಾಯಿ ಇಸ್ಕೊಂಡು ಪೂಜೆ ಮಾಡಿಸ್ತಾರಲ್ಲ, ಅಂತವ್ರಿಗೆ ನಿಮ್ಗೆ ಆಗ್ಲಿ. ನಾವಿಲ್ಲಿ ಕರೆಕ್ಟಾಗಿ ಹೇಳೋಣ ಅಂದ್ರೆ ಒಂದು ಕೈನ್ ಟೈಮ್ ಕೊಡ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದಲ್ಲ ಅದ್ರ ಬದಲು. ಇಲ್ಲಿ ಏನು ಕಸ್ಬು ನೋಡೋಕ್ಕಾಗಲ್ಲ, ಏನು ನೋಡೋಕ್ಕಾಗಲ್ಲ. ಸುಮ್ಮನೆ ದಶಾಭುಕ್ತಿ ನೋಡ್ಕೊಂಡು ಹೇಳ್ಬೋದು ಅಂದಾಜಿಗಷ್ಟೇ. 2025 ರಾಹು ಇದೆ. ರಾಹುವಿನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ರಾಹು 12ನೇ ಮನೆ ತೋರಿಸ್ತಾ ಇದೆ. ಸೊ ವಿವಾಹಕ್ಕೆ ಇದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು. ರಾಹು ಮುಗಿದಾದ ಮೇಲೆ ಗುರು ಬರ್ತಾನೆ. ಗುರುನಲ್ಲಿ ಕೂಡ ಇಲ್ಲಿ 3, 6 ಕಾಂಬಿನೇಷನ್ ಇರ್ತಕ್ಕಂಥದ್ದು. 6 ಬೇರೆ ಇದೆ, 3 ಬೇರೆ ಇದೆ, 5 ಬೇರೆ ಇದೆ. ಸ್ವಲ್ಪ ಯಾರನ್ನಾರು ಇಷ್ಟಪಟ್ಟಿರ್ತಕ್ಕಂಥದ್ದು ಮಾಡೋದು ಒಳ್ಳೇದು. ಕೇಳಿಸ್ತಾ? ಆಯ್ತು ಸರ್. ಯಾರ ಇಷ್ಟಪಟ್ಟಿರ್ತಾ ಇದ್ದಾರಾ? ಇಲ್ಲ ಸರ್, ಇಲ್ಲ. ಮುಂಚೆ ಇಲ್ಲ ಸರ್, ಯಾರು ಇಷ್ಟಪಟ್ಟಿಲ್ಲ. ನಾವೇ ನೋಡ್ತಾ ಇರೋದು ಸರ್, ಸೆಟ್ ಆಗ್ತಾ ಇಲ್ಲ ಮದ್ವೆ. ಅವ್ರನ್ನೇ ಕೇಳ್ಬೇಕು. ಯಾರೋ ಇಷ್ಟಪಟ್ಟು ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ 5 ಜೊತೆ 3, 6 ಬಂದಿರತಕ್ಕಂಥದ್ದು ತೋರಿಸ್ತಾ ಇದೆ. ಸೊ 5 ಅಂತಂದ್ರೆ ಸ್ವಲ್ಪ ಏನೂ ಜಾತಕ ಗೀತಕ ನೋಡ್ದಲೆ ಮದುವೆ ಮಾಡಬೇಕು. ಇದೊಂದೇ ದಾರಿ. ಓಕೆ, ಒಳ್ಳೇದಾಗ್ಲಿ. ಸೊ ಒಂದೊಂದ್ಸತಿ 25 ಆದ್ಮೇಲೆ ಆಗುತ್ತೆ, 2025 ಆಗುತ್ತೆ. ಒಂದೊಂದ್ಸತಿ ನಮಗೆ 2ನೇ ಮನೆ 7ನೇ ಮನೆ ಬರ್ದೇ ಇದ್ದಾಗ ಈ ತರ ಆಗುತ್ತೆ. ಸೊ ಪ್ರಶ್ನಾಶಾಸ್ತ್ರ ಇನ್ನೂ ಡೀಟೇಲ್ ಆಗಿ ಪರ್ಫೆಕ್ಟ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ಡೇಟ್ ಆಫ್ ಬರ್ತ್ ಅಲ್ಲಿ ಹೋದ್ರೆ ಕಾಂಪೌಂಡರ್ ಲೆಕ್ಕಾಚಾರದಲ್ಲಿ ನಾನು ಹೇಳಕ್ಕಾಗಲ್ಲ. ಪರ್ಫೆಕ್ಟ್ ಟೈಮ್ ನಿಮಿಷವರೆಗೂ ಕರೆಕ್ಟ್ ಆಗಿ ಹೇಳಿದ್ರೆ ಗ್ಯಾರಂಟಿ ಹೇಳ್ಬೋದು. ಜನಗಳಿಗೆ ಸ್ವಲ್ಪ ಬುದ್ಧಿನೇ ಇಲ್ಲ. ಹೇಳ್ತೀವಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಇನ್ನೂ ಡೀಟೇಲ್ ಆಗಿ ಹೇಳ್ಬೋದು, ಏನ್ ಕಾರಣ, ಏನು ದಶಾಭುಕ್ತಿ ಪಿಂಡ್ಕೊಂಡು. ಇದನ್ನ ಮಾಡ್ಬಿಟ್ಟು ಟೈಮ್ 12 ಅಂತಂದ್ರೆ ಅಲ್ಲಿ ಆ ಕಡೆ ಈ ಕಡೆ ಆಚೆ. ಈಗ 2025 ನೆಕ್ಸ್ಟ್ ದಶಾ ಅಂತ ಹೇಳ್ತೀವಿ. ಅದು 10 ನಿಮಿಷ ಹಿಂದೆ ಮಾಡಿದ್ರೆ ಒಂದು 6 ತಿಂಗಳು 1 ವರ್ಷ ಹಿಂದೆ ಹೋಗುತ್ತೆ. ಮುಂದೆ ಮಾಡಿದ್ರೆ ಇನ್ನೂ ಮುಂದೆ ಹೋಗುತ್ತೆ. ಸೊ ಅದಕ್ಕೆ ಹೇಳೋದು, ಒರಿಜಿನಲ್ ಅಸ್ಟ್ರಾಲಜರ್ ಹತ್ರ ಕನ್ಸಲ್ಟೇಷನ್ ಮಾಡಿ. ಈ ದೋಷ ನಿಮಗೆ ಸರ್ಪದೋಷ, ನಾಗದೋಷ, ಕುಜದೋಷ ಅನ್ನೋರು ಅಸ್ಟ್ರಾಲಜರ್ಸೇ ಅಲ್ಲ. ಅವರೆಲ್ಲ ಫೇಕ್, ಕಂಪ್ಲೀಟ್ಲಿ ಫೇಕ್. ಇದುವರೆಗೂ ಎಷ್ಟೋ ಜನ ಪೂಜೆ ಮಾಡಿಸಿದ್ದಾರೆ. 10 ಜನದ ಪೂಜೆಯಲ್ಲಿ 2 ಸಕ್ಸಸ್ ಆಗಿರುತ್ತೆ. ಯಾಕೆಂದ್ರೆ ದಶಾಭುಕ್ತಿ ಬಂದಿರುತ್ತೆ, 8 ಫೇಲ್ ಆಗಿರುತ್ತೆ. ಆ ಜನಗಳು ಏನ್ ಮಾಡ್ತಾರೆ, ಇವನ್ ಸರಿಗಳಿಲ್ಲ ಇನ್ನೊಂತರ ಹೋಗ್ತಾರೆ. ಒಂದು 5 ಜನ ಹೋಗೋ ಅಷ್ಟಕ್ಕೆ ಆಮೇಲೆ ಫೈನಲಿ 6ನೇ ಜನಕ್ಕೆ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಹೋಗ್ಬೇಡಿ, ಯಾವುದು ಆತರ ಆಗಲ್ಲ. ಟೈಮ್ ನೋಡ್ಕೊಳ್ಳಿ, ಟೈಮ್ ಪ್ರಕಾರನೇ ಆಗೋದು. ಇಲ್ಲಿ 37 ವರ್ಷ ಆಗಿದೆ. ಯಾವ ಕಾಂಪೌಂಡರ್ ಹತ್ರ ಹೋಗಿ ಬರ್ತೀರಾ ನೋಡ್ರಿ, ಕಾಂಪೌಂಡರ್ ರೆಡಿ ಇರ್ತಾರೆ ಹಾಕ್ಸಕ್ 50,000 30,000. ಸರ್ವೇ ಜನ ಸುಖಿನೋ ಭವಂತು. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ.
ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.